ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ವೆಲ್ಕಮ್ ಮಾಡೋಕೆ ಕೆಲವೇ ಗಂಟೆಗಳು ಬಾಕಿ. ರಾಜಧಾನಿ ಬೆಂಗಳೂರಲ್ಲಿ ನ್ಯೂ ಇಯರ್ ವೆಲ್ಕಮ್ಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಇಂದಿರಾನಗರ, ಕೋರಮಂಗಲ, ಎಂಜಿ ರೋಡ್, ಬ್ರಿಗೇಡ್ ರಸ್ತೆಯಲ್ಲಿ ಬಂದೋಬಸ್ತ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ದು ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಹೊಸ ವರ್ಷ ಆಚರಣೆಗೆ ಬೆಂಗಳೂರಲ್ಲಿ 3,000ಕ್ಕೂ ಹೆಚ್ಚು ಸಿಸಿಟಿವಿ ಅಳವಡಿಸಲಾಗಿದೆ. ಬ್ರಿಗೇಡ್ ರೋಡ್ನ ಖಾಸಗಿ ಹೋಟೆಲ್ನಲ್ಲಿ ತಾತ್ಕಾಲಿಕ ಕಮಾಂಡ್ ಸೆಂಟರ್ ಓಪನ್ ಆಗಿದೆ. 50ರಿಂದ 100 ಮೀಟರ್ ಅಂತರದಲ್ಲಿ ಸಿಸಿಟಿವಿ ಇರುತ್ತೆ. ಎಐ ತಂತ್ರಜ್ಞಾನ ಆಧಾರಿತ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಸಿವಿಲ್ ಪೊಲೀಸರು, ಕೆಎಸ್ಆರ್ಪಿ, ಹೋಂಗಾರ್ಡ್, ಸಿವಿಲ್ ಡಿಫೆನ್ಸ್ ಸೇರಿದಂತೆ 3,000 ಜನ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್ ಮತ್ತು ವಾಟರ್ ಜೆಟ್ ವಾಹನಗಳನ್ನು ನಿಯೋಜನೆ ಮಾಡಲಾಗಿದ್ದು, ಜನರ ನಿಯಂತ್ರಣಕ್ಕೆ ಆಂಟಿ ಸ್ಟ್ಯಾಂಪಿಡ್ ಸ್ಕ್ವಾಡ್ ನಿಯೋಜನೆ ಆಗಿದೆ. ಪೊಲೀಸರ ಸೂಚನೆ ಪಾಲಿಸುವಂತೆ ಸಾರ್ವಜನಿಕರಲ್ಲೂ ಮನವಿ ಮಾಡಲಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ ಬಳಿಯಲ್ಲಿ ಡಿಸಿಪಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಬಂದೋಬಸ್ತ್ ವ್ಯವಸ್ಥೆ, ಕ್ಯಾಮೆರಾ, ಟ್ರಾಫಿಕ್ ಡೈವರ್ಷನ್, ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ ಅಂತ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಹಾಗೂ ಪಶ್ಚಿಮ ವಿಭಾಗದ ಸಂಚಾರ ಡಿಸಿಪಿ ಅನೂಪ್ ಶೆಟ್ಟಿ ಪರಿಶೀಲಿಸಿದರು. ಇನ್ನು ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ಸ್ಥಳಕ್ಕೆ ಭೇಟಿ ನೀಡಿ ಡಿಸಿಪಿಗಳಿಂದ ಮಾಹಿತಿ ಪಡೆಕೊಂಡರು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೋರಮಂಗಲ ಸಜ್ಜಾಗಿದೆ. ಇಲ್ಲಿ ಅತಿ ಹೆಚ್ಚು ಪಬ್ಗಳು ಇರೋ ಕಾರಣ ಹೆಚ್ಚಿನ ಜನ ಸೇರುವಂತ ನಿರೀಕ್ಷೆ ಇದೆ. ಹೆಚ್ಚಾಗಿ ಯುವಕ ಯುವತಿಯರೇ ಬರ್ತಾರೆ. ಹಾಗಾಗಿ ಪೊಲೀಸರು ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನು ಮಾಡಿದ್ದಾರೆ. 20 ವಾಚ್ ಟವರ್, 180 ಫೋಕಸ್ ಲೈಟ್, 9 ಆಕ್ಸೆಸ್ ಕಂಟ್ರೋಲ್, 6 ವೆಹಿಕಲ್ ಚೆಕಿಂಗ್ ಪಾಯಿಂಟ್, 8 ಕೆಎಸ್ಆರ್ಪಿ ಕಾರ್ ವೆಹಿಕಲ್, 250 ಸಿಸಿಟಿವಿ, 5 ಡ್ರೋನ್ ಸೇರಿದಂತೆ ಪೊಲೀಸರು ನಿಗಾ ಇಡಲಿದ್ದಾರೆ. ಹೊಸ ವರ್ಷ ಆಚರಣೆ ಹಿನ್ನೆಲೆ ರಾಜ್ಯಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ವಿಧ್ವಂಸಕ ಕೃತ್ಯ ತಡೆಗೆ ಬೆಂಗಳೂರಲ್ಲಿ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ ಸೇರಿದಂತೆ 18 ತಂಡಗಳಿಂದ ಪರಿಶೀಲನೆ ನಡೆಸಲಾಗಿದೆ. ವಿಮಾನ ನಿಲ್ದಾಣ, ಹೋಟೆಲ್, ಜನನಿಬಿಡ ಪ್ರದೇಶ ಹಾಗೂ ಸೂಕ್ಷ್ಮ, ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಇವತ್ತು ರಾತ್ರಿ 8ರಿಂದ 1 ಗಂಟೆವರೆಗೆ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಮೇಯೋ ಹಾಲ್ ಹಾಗೂ ಮ್ಯೂಸಿಯಂ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಇರುತ್ತೆ. ಎಂಜಿ ರೋಡ್ಗೆ ಬರೋರು ಅನಿಲ್ ಕುಂಬ್ಳೆ ಸರ್ಕಲ್, ಎಲ್ಐಸಿ ಬಿಲ್ಡಿಂಗ್ನಿಂದ ಎಂಟ್ರಿ ಆಗಬಹುದು. ಚರ್ಚ್ ಸ್ಟ್ರೀಟ್ಗೆ ಬರೋರು ಕೆಸಿ ದಾಸ್ ರೋಡ್ ಮಾರ್ಗವಾಗಿ ಬರಬೇಕು. ಇನ್ನು ಬ್ರಿಗೇಡ್ ರೋಡ್ಗೆ ಬರೋರಿಗೆ ಕಾವೇರಿ ಜಂಕ್ಷನ್, ಅನಿಲ್ ಕುಂಬ್ಳೆ ಜಂಕ್ಷನ್, ಟ್ರಿನಿಟಿ ಜಂಕ್ಷನ್ನಿಂದ ಅವಕಾಶ ಇರುತ್ತೆ. ಮೇಯೋ ಹಾಲ್ಗೆ ಬರೋಕೆ ಎಂಜಿ ರೋಡ್ ಮತ್ತು ಕಾವೇರಿ ಜಂಕ್ಷನ್ ಮಾರ್ಗವಾಗಿ ಬರಬೇಕು. ಇನ್ನು ಕಾವೇರಿ ಜಂಕ್ಷನ್ನಿಂದ ಬ್ರಿಗೇಡ್ ರೋಡ್ಗೆ ಬರೋರು ಒಮ್ಮೆ ಮಾತ್ರ ಬರೋಕೆ ಅವಕಾಶ ಇದೆ. ಸಂಜೆಯಿಂದಲೇ ಕಾಮರಾಜ ರಸ್ತೆ ಸಂಪೂರ್ಣ ಬಂದ್ ಆಗಿರುತ್ತೆ. ಬೆಂಗಳೂರಲ್ಲಿ ಈ ವರ್ಷವೂ ಅತ್ಯಧಿಕ ಜನ ಸೇರಲಿದ್ದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಕಬ್ಬನ್ ರಸ್ತೆ, ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬಳಿಯಲ್ಲಿ ಓಲಾ, ಊಬರ್ ಕ್ಯಾಬ್ಗಳು ಲಭ್ಯವಿರುತ್ತೆ. ಶಿವಾಜಿನಗರ, ಬಿಎಂಟಿಸಿ ಶಾಪಿಂಗ್ ಕಾಂಪ್ಲೆಕ್ಸ್, ಯುಬಿ ಸಿಟಿ, ಫಸ್ಟ್ ಫ್ಲೋರ್, ಗರುಡಾ ಮಾಲ್, ಕಾಮರಾಜ ರಸ್ತೆಯಲ್ಲಿ ಖಾಸಗಿ ವಾಹನ ಪಾರ್ಕಿಂಗ್ಗೆ ವ್ಯವಸ್ಥೆ ಇದೆ. ಅಲ್ಲದೆ ಇವತ್ತು ಬಿಎಂಟಿಸಿ ಬಸ್ಗಳ ವಿಶೇಷ ಸೇವೆನೂ ಇರುತ್ತೆ. ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ಸಂಚಾರದಲ್ಲಿ ಸಮಯ ವಿಸ್ತರಣೆಯಾಗಿದೆ. ಕೆಲ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಸೇವೆ ಸ್ಥಗಿತವಾಗಿದೆ. ಪರ್ಪಲ್ ಲೇನ್ನಲ್ಲಿ ಮಧ್ಯರಾತ್ರಿ 1:45ರವರೆಗೆ ಮೆಟ್ರೋ ಸೇವೆ ಇರುತ್ತೆ. ಗ್ರೀನ್ ಲೇನ್ನಲ್ಲಿ ಮಧ್ಯರಾತ್ರಿ 2 ಗಂಟೆವರೆಗೆ, ಹಾಗೆಯೇ ಯೆಲ್ಲೋ ಲೇನ್ನಲ್ಲಿ 3 ಗಂಟೆ 10 ನಿಮಿಷದವರೆಗೆ ಮೆಟ್ರೋ ರೈಲಿನ ಸೇವೆ ಸಿಗುತ್ತೆ. ಇನ್ನು ಮೆಜೆಸ್ಟಿಕ್ನಿಂದ 2:45ರವರೆಗೆ ಕೊನೆ ಮೆಟ್ರೋ ಸೇವೆ ಇರುತ್ತೆ. ಪ್ರತಿ 8 ನಿಮಿಷಕ್ಕೊಂದು ಪರ್ಪಲ್, ಗ್ರೀನ್ ಲೇನ್ನಲ್ಲಿ ಮೆಟ್ರೋ ಸೇವೆ ಇರಲಿದ್ದು, ಯೆಲ್ಲೋ ಲೇನ್ನಲ್ಲಿ ಪ್ರತಿ 15 ನಿಮಿಷಕ್ಕೊಂದು ಮೆಟ್ರೋ ಸೇವೆ ಇರುತ್ತೆ. ಇನ್ನು ಎಂಜಿ ಮೆಟ್ರೋ ನಿಲ್ದಾಣದಲ್ಲಿ ಎಂಜಿ ರಸ್ತೆಯಲ್ಲಿ ರಾತ್ರಿ 10 ಗಂಟೆಗೆ ಮೆಟ್ರೋ ಸೇವೆ ಸ್ಥಗಿತವಾಗುತ್ತೆ. ಇನ್ನು ಹೊಸ ವರ್ಷ ಹಿನ್ನೆಲೆ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟಕ್ಕೆ ಪ್ರವೇಶ ನಿರ್ಬಂಧ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ 2ರಿಂದ ಜನವರಿ 1 ಬೆಳಗ್ಗೆ 10ರವರೆಗೂ ನಂದಿ ಬೆಟ್ಟ ಪ್ರವೇಶಕ್ಕೆ ಅವಕಾಶ ಇರುವುದಿಲ್ಲ. ಹಾಗೆ ಬೆಟ್ಟಗಳ ಚಾರಣಕ್ಕೂ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಲವು ಪ್ರವಾಸಿ ತಾಣಗಳಿಗೂ ನಿರ್ಬಂಧ ಹೇರಲಾಗಿದೆ. ಶ್ರೀರಾಮದೇವರ ಬೆಟ್ಟ, ಸಂಗಮ, ಮೇಕೆದಾಟು, ಚುಂಚಿ ಫಾಲ್ಸ್ ಪ್ರದೇಶಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6ರವರೆಗೂ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಕಡಲ ತೀರಗಳು ಸಿದ್ಧವಾಗಿವೆ. ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ, ಕುಮಟಾ, ಕಾರವಾರ ಕಡಲ ತೀರಗಳಲ್ಲಿ ರೆಸಾರ್ಟ್ಗಳು ರೆಡಿಯಾಗಿವೆ. ದಾಂಡೇಲಿಯಲ್ಲಿನ ಹೋಮ್ ಸ್ಟೇಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಒಟ್ಟು 31 ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಸನ್ನದ್ಧರಾಗಿದ್ದಾರೆ. ಪರವಾನಗಿ ಇಲ್ಲದೆ ಡಿಜೆ ಸೌಂಡ್ ಸಿಸ್ಟಮ್ ಹಾಕಿದರೆ ಎಫ್ಐಆರ್ ದಾಖಲಾಗುತ್ತೆ. ಠಾಣೆ ವ್ಯಾಪ್ತಿಯಲ್ಲಿ
ಪ್ರತಿಯೊಂದು ಹೋಟೆಲ್, ಹೋಮ್ ಸ್ಟೇ, ರೆಸಾರ್ಟ್ಸ್ಗಾಗಲಿ ಮೀಟಿಂಗ್ ಕರೆದು ಅವ್ರಿಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾವುದೇ ಥರ ಪರವಾನಗಿ ಇಲ್ದಿರ, ಎಕ್ಸೈಸ್ ಪರ್ಮಿಷನ್ ಇಲ್ದಿರ ಅವರ ಲಿಕ್ಕರ್ ಮಾರಂಗಿಲ್ಲ. ಅದ್ರ ಜೊತೆ ಕಂಡು ಬಂದಲ್ಲಿ ನಾವು ಪ್ರಕರಣ ದಾಖಲೆ ಮಾಡ್ತೀವಿ. ಅದ್ರ ಜೊತೆಗೆ ಅವ್ರಿಗೆ ಸೌಂಡ್ ಬಳಕೆ ಇದ್ದಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಏನಿದೆ, ಪ್ಲಸ್ ಅದೇ ಸೇಮ್ ಟೈಮ್ ಅವ್ರ ಪರ್ಮಿಷನ್ ತಗೋಬೇಕು ಅನ್ನೋದನ್ನ ನಾವು ತಿಳಿಸಿದೀವಿ. ಆಮೇಲೆ ಯಾವುದೇ ತರ ಇಲೀಗಲ್ ಆಕ್ಟಿವಿಟೀಸ್ ಇರಲಿ, ಇಮಾರಲ್ ಆಕ್ಟಿವಿಟೀಸ್ ತರದ ಯಾವುದೇ ಕಂಡು ಬಂದಲ್ಲಿ ನಾವು ಪ್ರಕರಣ ದಾಖಲೆ ಮಾಡಿ ಮತ್ತೆ ಅವ್ರದ್ದು ಹೋಮ್ ಸ್ಟೇಗೆ ಬೇಕಾಗಿ ಕ್ಲೋಸ್ ಮಾಡೋದಕ್ಕೆ ಬೇಕಾಗಿ ಸಂಬಂಧಪಟ್ಟ ಇಲಾಖೆಗೆ ನಾವು ಕೂಡ. ಇನ್ನು ನ್ಯೂ ಇಯರ್ ಪಾರ್ಟಿಗೆ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಭರದಿಂದ ಸಿದ್ಧತೆ ಆಗ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ರೆಸಾರ್ಟ್ಗಳು ಫುಲ್ ಬುಕ್ ಆಗಿವೆ. ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕಾರ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ಮಲೆನಾಡಿಗೆ ಪ್ರವಾಸಿಗರು ಬರುವಂತಹ ಹಿನ್ನೆಲೆಯಲ್ಲಿ ರೆಸಾರ್ಟ್ ಹೊರಗೆ ಪಾರ್ಟಿ ಮಾಡದಂತೆ ಪೊಲೀಸರು ವಾರ್ನ್ ಮಾಡಿದ್ದಾರೆ. ವರ್ಷ ಅರ್ಚನೆ ಸಂಬಂಧಪಟ್ಟಂಗೆ ಹಾಸನ ಜಿಲ್ಲೆಯಲ್ಲಿ ನಾವು ಕೆಲವೊಂದು ಬಂದೋಬಸ್ತ್ ಅರೇಂಜ್ಮೆಂಟ್ಸನ್ನು ನಾವು ಮಾಡ್ಕೊಂಡಿದ್ವಿ. ಅದು ಸಂಬಂಧಪಟ್ಟಂಗೆ ಸುಮಾರು 200ಕ್ಕಿಂತ ಹೆಚ್ಚಿಗೆ ಪಿಕೆಟಿಂಗ್ ಪಾಯಿಂಟ್ಸ್ ಮತ್ತು 50ಕ್ಕಿಂತ ಹೆಚ್ಚಿಗೆ ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪಾಯಿಂಟ್ಸನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಸಂಬಂಧಪಟ್ಟಂಗೆ ನಮಗೆ ಗಡಿ ಪ್ರದೇಶದಲ್ಲಿ ಸಹ ನಾವು ಬ್ಯಾರಿಕೇಡಿಂಗ್ ಮತ್ತು ಚೆಕ್ ಪೋಸ್ಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ಹಾಸನಲ್ಲಿ ಹೈವೇಸ್ ಜಾಸ್ತಿ ಇರುವ ಕಾರಣದಿಂದ ಅಲ್ಲಿ ರ್ಯಾಶ್ ಡ್ರೈವಿಂಗ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಡ್ರ್ಯಾಗಿಂಗ್, ವೀಲಿಂಗ್ ಅಂತ ಅವಾಯ್ಡ್ ಮಾಡೋಕ್ಕೆ ಹೈವೇ ಪೆಟ್ರೋಲ್ ಕಾರ್ ಮತ್ತು ಬೈಕ್ನು ಸಹ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. ಹೊಸ ವರ್ಷಕ್ಕೆ ಕೊಪ್ಪಳ ಜಿಲ್ಲೆ ಸಜ್ಜಾಗಿದೆ. ಸಾಣಾಪುರ, ಆನೆಗುಂದಿ, ಬಸಾಪುರ ಬಳಿ ರೆಸಾರ್ಟ್ಗಳಲ್ಲಿ ಪಾರ್ಟಿ ಮಾಡೋಕೆ ಸಜ್ಜಾಗಿದ್ದಾರೆ. ಹೀಗಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡ್ತಿದ್ದಾರೆ. ಜೊತೆಗೆ ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಚೆಕ್ ಪೋಸ್ಟ್ಗಳಲ್ಲಿ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಿ ವಾಹನಗಳನ್ನು ತಪಾಸಣೆ ಮಾಡ್ತಿದ್ದಾರೆ. ನಿಯಮ ಉಲ್ಲಂಘಿಸಿ ಡಿಜೆ ಪಾರ್ಟಿ ಮಾಡುವಂತಿಲ್ಲ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಥರದ ಪ್ರಿಪ್ರೇಷನ್ಗಳು ಮಾಡ್ಕೊಂಡಿದ್ದೀವಿ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ. 31 ಸ್ಪೆಷಲಿ 31 ರಾತ್ರಿ ಹೊತ್ತು ಅವರು ಏನೇನು ಸೆಲೆಬ್ರೇಷನ್ಸ್ ಇದ್ದಾವೆ ಅದ್ರ ಬಗ್ಗೆ ಕಟ್ಟುನಿಟ್ಟಾಗಿ ನಿಗಾ ಇಡ್ತೇವೆ. ಎಲ್ಲ ಆಫೀಸರ್ಸ್ ಇನ್ಕ್ಲೂಡಿಂಗ್ ನಾನು ಕೂಡ ಅವತ್ತೊಂದು ಲೇಟ್ ನೈಟ್ ಪೆಟ್ರೋಲಿಂಗಲ್ಲಿ ಇರ್ತೀವಿ. ನಮ್ಮ ಬ್ಯಾರಿಕೇಡಿಂಗ್ ಹಾಕ್ಕೊಂಡಿರ್ತೀವಿ. ಎಕ್ಸ್ಟ್ರಾ ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಸ್ ಇರುತ್ತೆ. ಮತ್ತು ನಾವು 23ರಿಂದನೇ ಆಲ್ರೆಡಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಡ್ರೈವ್ ಕೂಡ ಮಾಡ್ತಾಯಿದ್ದೀವಿ. ಆಲ್ರೆಡಿ ಇವತ್ತಿನವರೆಗೂ 23ರಿಂದ 124 ಕೇಸ್ ಆಲ್ರೆಡಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಮಾಡಿದ್ದೀವಿ ನಾವು. ಪ್ರತಿ ರಾತ್ರಿ ಎಲ್ಲ ಆಫೀಸರ್ಸು ಬ್ಯಾರಿಕೇಡ್ಸ್ ಹಾಕಿಬಿಟ್ಟು ಚೆಕ್ ಮಾಡ್ತಾಯಿದ್ದಾರೆ. ನಮ್ಮದು ಸ್ಪೆಷಲ್ ಕಾನ್ಸಂಟ್ರೇಷನ್ನು ಸ್ವಲ್ಪ ಸಾಣಾಪುರ ಮತ್ತು ಬಸಾಪುರ ಕಡೆ, ಗಂಗಾವತಿ ರೂರಲ್ ಹಾಗೂ ಮುಂಡ್ರಾಬಾದ್ ಲಿಮಿಟ್ಸಲ್ಲಿ ಆಲ್ರೆಡಿ ನಾವು ಅಲ್ಲಿ 4 ಚೆಕ್ ಪೋಸ್ಟು CCTV ಹಾಕಿದ್ದೀವಿ. 3 ಎಕ್ಸ್ಟ್ರಾ ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಸ್ ಬಿಟ್ಟಿದ್ದೀವಿ. ಕೆಲ ತಿಂಗಳಿಂದ ಬಿಕೋ ಅಂತ ಇದ್ದ ವಿಜಯನಗರ ಜಿಲ್ಲೆಯ ಪ್ರವಾಸಿ ತಾಣಗಳು ಇದೀಗ ತುಂಬಿ ತುಳುಕ್ತಾ ಇವೆ. ಹೊಸ ವರ್ಷ ಬರ್ತಾ ಇದ್ದಂಗೆ ಪ್ರವಾಸಿಗರು ದಾಂಗುಡಿ ಇಟ್ಟಿದ್ದಾರೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಹೊಸ ವರ್ಷ ಆಚರಣೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡಿದೆ ಅಂತೇಳಿ SP ಜಾನ್ವಿ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು 540 ಅಧಿಕಾರಿ ಸಿಬ್ಬಂದಿ, 65 ASIs, 10 CPI ಮತ್ತು 3 DSP ಒಳಗೊಂಡಂತೆ ನಾವು ಫುಲ್ ಫ್ಲೆಶ್ ಬಂದೋಬಸ್ತ್ ಮಾಡ್ಕೋತಾ ಇದ್ವಿ. ಎಲ್ಲಿ ಕ್ರೌಡ್ ಜಾಸ್ತಿ ಸೇರೋ ಸಾಧ್ಯತೆ ಇರುತ್ತೆ ಅಲ್ಲೆಲ್ಲ ನಾವು ಎಕ್ಸ್ಟ್ರಾ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಮೆಷರ್ಸ್ ತೊಗೊಂಡು ಅವ್ರನ್ನ ಒಂದು ರೆಗ್ಯುಲೇಟೆಡ್ ರೀತಿಯಲ್ಲಿ ನಿರ್ವಹಣೆ ಮಾಡೋಕ್ಕೆ ಏನೇನು ಕ್ರಮ ಬೇಕು ಅದೆಲ್ಲ ತಗೋತಾ ಇದ್ದೀವಿ. ಅದೇ ರೀತಿ ನಮ್ಗೆ ಇವಾಗ ಹೊಸದಾಗಿ ಮಹಿಳಾ ಸುರಕ್ಷಾ ಪಡೆ ಅನ್ನೋದು ನಾವು ಸ್ಥಾಪನೆ ಮಾಡಿದ್ವಿ. ಸೊ ಅದನ್ನು ಬಳಸ್ಕೊಂಡು ಎಲ್ಲಿ ವಿಮೆನ್ ಜಾಸ್ತಿ ಸೇರ್ತಾರೆ ಅಲ್ಲೆಲ್ಲ ಪಡೆ ಮೂಲಕ. ಇನ್ನು ಹೊಸ ವರ್ಷ ಸ್ವಾಗತಕ್ಕೆ ಹೊಸಪೇಟೆಗೆ ಪ್ರವಾಸಿಗರು ಎಂಟ್ರಿ ಕೊಡ್ತಾ ಇದ್ದಾರೆ. ಇದರಿಂದ ರೆಸಾರ್ಟ್, ಹೋಮ್ ಸ್ಟೇಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಲಾಡ್ಜ್ಗಳ ದರ 3 ಪಟ್ಟು ಹೆಚ್ಚಾಗಿದೆ. AC ರೂಮ್ಗೆ 6,500 ರೂಪಾಯಿ, ನಾನ್ AC ರೂಮ್ಗೆ 6,000 ರೂಪಾಯಿ ದರ ಫಿಕ್ಸ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಅದ್ಧೂರಿ ಸಿದ್ಧತೆ ನಡೆಸಲಾಗ್ತಾ ಇದೆ. ವಿವಿಧ ಹೋಟೆಲ್ಗಳಲ್ಲಿ ಹೊಸ ವರ್ಷಾಚರಣೆಗೆ ಭರದ ಸಿದ್ಧತೆ ಆಗಿದೆ. ರೆಸಾರ್ಟ್ ಹೋಟೆಲ್ಗಳಲ್ಲಿ ವಿವಿಧ ಸಿಂಗರ್ಗಳಿಂದ ಹಾಡು, ನೃತ್ಯಕ್ಕೆ ಸಿದ್ಧತೆ ಮಾಡಲಾಗ್ತಾ ಇದೆ. ಅವಳಿ ನಗರದಲ್ಲಿ ಪೊಲೀಸ್ ಇಲಾಖೆ ಭದ್ರತೆಗಾಗಿ 1,500 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದೆ. ಮಾದಕ ವಸ್ತು ಮಾರಾಟದ ಮೇಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರೌಡಿ ಶೀಟರ್ಗಳಿಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ N. ಶಶಿಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ.
ಬೆಂಗಳೂರಿನ ಕೋಗಿಲು ಲೇಔಟ್ ನಿವಾಸಿಗಳ ಸರ್ವೆ ಆಗ್ತಾ ಇದ್ದು ಫ್ಲಾಟ್ ವಿತರಣೆ ಕೆಲಸ ಶುರು ಮಾಡುವಂತ ಸಾಧ್ಯತೆ ಇದೆ. ನಾಳೆಯಿಂದ ಜಿಬಿಎ ಉತ್ತರ ಪಾಲಿಕೆಯ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ನಿನ್ನೆ ಭೇಟಿ ಕೊಟ್ಟಿದ್ರು. ಸರ್ವೆ ನಡೆಸಿದ ಕಂದಾಯ ಅಧಿಕಾರಿಗಳ ಬಳಿ ಮಾಹಿತಿ ಕಲೆ ಹಾಕಿದ್ರು. ಅರ್ಹರು ಯಾರು ಅನರ್ಹರು ಯಾರು ಅನ್ನೋದನ್ನ ನೋಡಿ ಮನೆಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಕೋಗಿಲು ಬಡಾವಣೆಯ ನಿರಾಶ್ರಿತರ ಸರ್ವೆ ವಿಚಾರವಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮಾಹಿತಿ ಕೊಟ್ಟಿದ್ದಾರೆ. ಈಗ ಆಧಾರ್ ನಂಬರೇ ಇಲ್ಲ, ಅವರು ಕನ್ನಡದವರೇ ಅಲ್ಲ, ಇಂಥವೆಲ್ಲ ಪ್ರಶ್ನೆಗಳು ಬರ್ತವೆ. ನಾಳೆ ಮಾಹಿತಿ ಗೊತ್ತಾಗುತ್ತೆ. ಇದರಲ್ಲಿ ಇನ್ನೂ ವರ್ಕು ಕಂಪ್ಲೀಟ್ ಆಗಿಲ್ಲ. ಈ ಹಂತದಲ್ಲಿ ನಾವು ಏನು ಹೇಳೋಕ್ಕಾಗೋದಿಲ್ಲ. ಯಾವುದು ಕನ್ಕ್ಲೂಷನ್ ಡ್ರಾ ಮಾಡೋದು ಕೂಡ ಬೇಡ. ದಯವಿಟ್ಟು ನೀವು ಮಾಹಿತಿ ಕೊಟ್ಟ ನಂತರ ಡೇಟಾ ಮೇಲೂ ನಾವು ಕೆಲಸ ಮಾಡಬೇಕಾಗುತ್ತೆ, ಅವರ ಅರ್ಹತೆಯನ್ನು ಖಚಿತಪಡಿಸಲಿಕ್ಕೆ. ಅದಕ್ಕಾಗಿ ಈಗ ನಾವೇನು ಹೇಳೋಕ್ಕಾಗೋದಿಲ್ಲ. ಅದರ ಮೇಲೆ ಫಸ್ಟ್ ಸರ್ವೆ ಮುಗಿದ ಮೇಲೆ ನಾವೇನು ಅದು ನಮ್ಮ ತಂಡ ರಚಿಸಿ ಕಳಿಸಿದ್ದೇವೆ. DC ಅವರು ಸಹ ಅಲ್ಲಿದ್ದಾರೆ, ಅವರು ವೆರಿಫಿಕೇಶನ್ ಮಾಡ್ತಾರೆ. ಅದೇ ID ಕಾರ್ಡ್ ಎಲ್ಲ ತಗೊಂಡು ನೋಡ್ತಾರೆ ಅವರು. ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮಾನ್ಯ ಮಂತ್ರಿ ಅವರು ಹೇಳಿದ ಪ್ರಕಾರ CM ಅವರು ಸಹ ಹೇಳಿದ್ರು, ಎಲಿಜಿಬಲ್ ಜನರಿಗೆ ನೋಡಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ವೆರಿಫಿಕೇಶನ್ ಮಾಡ್ತೀವಿ ನಾವು. ಏನು ಕ್ರೈಟೀರಿಯಾ ಸಾಕಷ್ಟು ಇರ್ತದೆ. ಅದು ಲೋಕಲ್ನಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಅಪ್ಲಿಕೇಶನ್ ಅವ್ರು ಏನು ಕೊಟ್ಟಿದ್ದಾರೆ, ವೆದರ್ ದೇ ಹೌಸ್ ಆರ್ ನಾಟ್, ಅದೆಲ್ಲ ನೋಡ್ಕೊಳ್ತಾರೆ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಈಗ ಅಂತಾರಾಷ್ಟ್ರೀಯ ವಿಷಯ ಆಗಿದೆ. ಪಾಕಿಸ್ತಾನದಲ್ಲಿ ಕಾಂಗ್ರೆಸ್ ಚರ್ಚೆ ಆಗಿರೋದರ ಬಗ್ಗೆ ಪ್ರಸ್ತಾಪ ಮಾಡಿ ಹಿಂದೂಗಳನ್ನು ಎಚ್ಚರಿಸೋಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಇವತ್ತು ಕೋಗಿಲು ಲೇಔಟ್ಗೆ ಆರ್ ಅಶೋಕ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಭೇಟಿ ನೀಡಿ ಮೂಲ ನಿವಾಸಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಇನ್ನು ಮಾಹಿತಿ ಆಧಾರದ ಮೇಲೆ ಕಾನೂನು ಹೋರಾಟಕ್ಕೆ ಕಮಲ ಪಡೆ ಸಜ್ಜಾಗಿದೆ. ಇನ್ನು ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ನೆಲಸಮ ಮಾಡಿದ ಪ್ರಕರಣ ರಾಷ್ಟ್ರಮಟ್ಟದಲ್ಲಿ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕೇರಳ ರಾಜಕಾರಣಿಗಳು ಮೂಗು ತೋರಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ವಿವಾದದ ನಡುವೆ ಸಿಎಂ ಸಿದ್ದರಾಮಯ್ಯ 2 ದಿನ ಕೇರಳ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಾರಾಯಣ ಧರ್ಮ ಸಂಘದಿಂದ ಆಯೋಜನೆ ಮಾಡಲಾಗಿರುವಂತಹ 93ನೇ ಶಿವಗಿರಿ ತೀರ್ಥೋದ್ಭವ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಳ್ಳಲಿದ್ದಾರೆ. ಕೇರಳಕ್ಕೆ ಸಂಬಂಧವಿಲ್ಲದೆ ಇದ್ರೂ ಬುಲ್ಡೋಸರ್ ಸರ್ಕಾರ ಅಂತ ಗುಡುಗಿದ್ದ ಪಿಣರಾಯಿಗೆ ಸಿಎಂ ತಿರುಗೇಟು ನೀಡುವಂತ ಸಾಧ್ಯತೆ ಇದೆ. ವಿಬಿಜಿ ರಾಮ್ಜಿ ಕಾಯ್ದೆ ಅನುಷ್ಠಾನ ತಡೆ ಹಿಡಿಯುವ ಕುರಿತಾಗಿ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿದೆ. ಮೂಲ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಜನರ ಉದ್ಯೋಗದ ಬೇಡಿಕೆ ಮತ್ತು ಹಕ್ಕು ಆಧಾರಿತ ಆಗಿತ್ತು. ಜೀವನೋಪಾಯದ ಹಕ್ಕನ್ನು ಬಲಪಡಿಸೋಕೆ ಮತ್ತು ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರಗಳೊಂದಿಗಿನ ಸಮಾಲೋಚನೆಗಳನ್ನು ನಡೆಸುವ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಮುಂದಾಗಬೇಕು ಅಂತ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕೋಲಾರದ ಕೆಡಿಪಿ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನೀಡಿದ ಉತ್ತರಕ್ಕೆ ಶಾಸಕರೇ ತಬ್ಬಿಬ್ಬಾಗಿದ್ದಾರೆ. ಕೋಲಾರ ಜನರಲ್ಲಿ ದುಡ್ಡು ಜಾಸ್ತಿ ಇದೆಯೇನೋ, ಪೋಷಕರು ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಅಂತೇಳಿ BO ಮಧುಮಾಲತಿ ಸಬೂಬು ಕೊಟ್ಟಿದ್ದಾರೆ. 10 ವರ್ಷದಲ್ಲಿ ಇಲ್ಲಿರುವಂಥ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಮುಚ್ಚೋ ಸಾಧ್ಯತೆ ಇದೆ ಅಂತ ಅವ್ರು ಹೇಳಿದ್ರು. ಇನ್ನು ಇದಕ್ಕೆ ಉತ್ತರ ಕೊಟ್ಟಂತ ಶಾಸಕ ಕೊತ್ತೂರು ಮಂಜುನಾಥ್ ಗ್ರಾಮಗಳಿಗೆ ತೆರಳಿ ಪೋಷಕರೊಂದಿಗೆ ಮಾತನಾಡಿ ಸರ್ಕಾರಿ ಶಾಲೆ ಉಳಿಸಿ ಅಂತ ಹೇಳಿ ವಿಷಯಕ್ಕೆ ತೆರೆ ಎಳೆದರು. ಹೊರಗಡೆಯಿಂದ ಮಕ್ಕಳು ಬರ್ತಾರೆ, ಉತ್ತರ ಪ್ರದೇಶದಿಂದ, ಅಲ್ಲೆಲ್ಲ ಬೆಂಗಳೂರು ಕನ್ಸ್ಟ್ರಕ್ಷನ್ ಏರಿಯಾ ಅದು. ಬಟ್ ಇಲ್ಲಿ ನೇಟಿವಿಟಿ ಇಲ್ಲೇ ಇದ್ರು ಸರ್, ಇಲ್ಲಿ ತುಂಬಾ ಸ್ಟ್ರೆಂತ್ ಕೋಲಾರದಲ್ಲಿ ಕಡಿಮೆ ಇದೆ. LTSL ಅಂತ ತುಂಬಾ ಕಡಿಮೆ ಇದೆ. ನನಗನ್ಸೋ ಮಟ್ಟಿಗೆ ಇನ್ನೊಂದು 5-6 ವರ್ಷದ ನಂತರ ಸರ್ಕಾರಿ ಶಾಲೆಗಳು ಯಾವ ಹಂತದಲ್ಲಿರುತ್ತೆ ಇಮೇಜಿನ್ ಮಾಡ್ಕೊಳಕ್ಕಾಗಲ್ಲ ಸರ್. ಇಲ್ಲೇ ಕೋಲಾರದಲ್ಲಿ ತುಂಬಾ ಇದೆ. ಯಾಕಂದ್ರೆ ಕೋಲಾರದಲ್ಲಿ ಜನರದ್ದು ದುಡ್ಡು ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ ಸರ್. ಹೀಗಾಗಿ ಖಾಸಗಿ ಶಾಲೆಗಳಂತ ಒಲವು ತೋರ್ತಾ ಇದ್ದಾರೆ. ಕೋಲಾರಲ್ಲಿ ದುಡ್ಡು ಕಮ್ಮಿ ಓಡಾಡ್ತಾ ಇತ್ತು ಜನರಲ್ಲಿ. ಈಗ ದುಡ್ಡು ಜಾಸ್ತಿ ಆಗಿದೆ. 1 ಮಗು 2 ಮಗು ಇರೋದ್ರಿಂದ ನನ್ನ ಮಗು ಚೆನ್ನಾಗಿ ಓದ್ಲಿ ಅಂತ ಪ್ರೈವೇಟ್ ಸ್ಕೂಲ್ಸ್ ಗಳಿಗೆ ದಾಖಲೆ ಮಾಡೋದು ಹೆಚ್ಚಾಗಿದೆ ಸರ್. ಈಗ ಹೌದು, ನೀವ್ ಹೇಳ್ತಾ ಇದ್ರೆ ಅದು ಒಪ್ಪೋಣ. ದುಡ್ಡು ಜಾಸ್ತಿ ಆಗಿದೆ ಜನಗಳ ಹತ್ರ. ಹೌದು, ನಿಜಾನೇ ದುಡ್ಡು ಜಾಸ್ತಿ ಆಗಿದೆ. ಮನೆಯಲ್ಲಿ 4 ಜನ ಗಂಡು ಮಕ್ಳು ಇದ್ರೆ 4 ಜನ 4 ಟೂ ವೀಲರ್ಸ್ ಇಟ್ಕೊಂಡಿರ್ತಾರೆ. ಇವತ್ತಿನ ಪರಿಸ್ಥಿತಿ ಎಲ್ಲ ದುಡ್ಡಿದೆ. ಅದು ಎಜುಕೇಶನ್ ದುಡ್ಡು ಎಷ್ಟೇ ಇದ್ರು ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಅದನ್ನ ಮಾಡ್ಬೇಕು ಅಂತ ಹೇಳಿ ಎಕ್ಸ್ಟ್ರಾ ಒಂದು ಡಿಪೋ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದಾಗಲಿ ಎಮರ್ಜೆನ್ಸಿ ಹೇಳಿದ್ರೆ ಬರೋಕ್ಕಾಗಲ್ಲ. ಈಗ 7 days ಬಿಫೋರ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ. ಶಾಸಕ TB ಜಯಚಂದ್ರ ಮತ್ತೆ ಸಚಿವ ಸ್ಥಾನದ ಆಸೆ ಬಿಚ್ಚಿಟ್ಟಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ಅವರು, ನಾನು ರಾಜಕಾರಣ ಆರಂಭ ಮಾಡಿದ್ದೇ ಕಾಂಗ್ರೆಸ್ನಿಂದ. ಶಾಸಕನಾಗಿದ್ದು ಕಾಂಗ್ರೆಸ್ನಿಂದಾನೆ. ಬೇರೆ ಕ್ಷೇತ್ರಕ್ಕೂ ಹೋಗಿಲ್ಲ, ಬೇರೆ ಪಾರ್ಟಿಗೂ ಹೋಗಿಲ್ಲ. ಯಾರೇನೇ ಹೇಳಿದ್ರು ಹೈಕಮಾಂಡ್ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೆ. ಇನ್ನು ಸಚಿವ ಸ್ಥಾನದ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ ಅವರು, ಏನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ.
ಕಾಂಗ್ರೆಸ್ ನೋಡೋಣ ಏನೇನಾಗ್ತದೆ ನೋಡೋಣ. ನಾನು ಹೇಳ್ತೀನಲ್ಲ, ನನ್ನ ರಾಜಕಾರಣ ಪ್ರಾರಂಭಿಸಿದ್ದೇ ಕಾಂಗ್ರೆಸ್ಸಿಂದ. ಶಾಸಕನಾಗಿದ್ದು ಕಾಂಗ್ರೆಸ್, ಒಂದೇ ಕ್ಷೇತ್ರ ಒಂದೇ ತಾಲೂಕು ಬಿಟ್ಟರೆ ಬೇರೆ ಕಡೆ ಹೋಗಿಲ್ಲ, ಒಂದೇ ಪಾರ್ಟಿ. ಹಾಗಾಗಿ ಅದು ಅವ್ರಿಗೂ ಕೂಡ ಗೊತ್ತಿದೆ, ವರಿಷ್ಠರಿಗೂ ಕೂಡ ಅದೆಲ್ಲ ಗೊತ್ತಿದೆ. ನೋಡಿ, ಯಾರು CM ಆಗಬೇಕು, ಏನಾಗಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ತಕ್ಕಂಥದ್ದು ಪಕ್ಷದ ವರಿಷ್ಠರು. ಎಲ್ಲ ಒಂದು ಕಡೆಗೆ ವಿಶ್ವಾಸ ಮೂಡಿದೆ. ಎಲ್ಲ ಕಗ್ಗಂಟನ್ನು ಕೂಡ ಬಗೆಹರಿಸ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಯಾವುದೇ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗೋಗಿದೆ. ಗ್ಯಾರಂಟಿ ಸ್ಕೀಮ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತಂದಿಲ್ಲ. ಗೃಹಲಕ್ಷ್ಮಿ ಹಣ ಕೂಡ ಬಾಕಿ ಇದೆ. ನೌಕರರಿಗೆ ಸಂಬಳ ಕೂಡ ತಡವಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಂಸದ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರಾ, DKಶಿ ಪರಮೇಶ್ವರ್ CM ಆಗ್ತಾರಾ ಅನ್ನೋದು ಮುಖ್ಯವಲ್ಲ. ಆಸ್ಪತ್ರೆಗಳಲ್ಲಿ ವೈದ್ಯರು, ಮಾತ್ರೆ ಸೇರಿದಂತೆ ಅಗತ್ಯ ಸೇವೆಗಳು ಸಿಗ್ತಾ ಇಲ್ಲ. ರಾಜ್ಯದಲ್ಲಿ NEP ಕೂಡ ಜಾರಿಯಾಗಿಲ್ಲ. ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಆರೋಪ ಮಾಡಿದರು. ಗ್ಯಾರಂಟಿ ಅನ್ನುವಂಥದ್ದು ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಿರೋದು ಬಿಟ್ಟರೆ, ಅನುಷ್ಠಾನ ಮಾಡಿರೋದು ಬಿಟ್ಟರೆ ಅದು ಕೂಡ ಸರಿಯಾಗಿ ಮಾಡಿಲ್ಲ. 3 ತಿಂಗಳು 4 ತಿಂಗಳು ಅವರಿಗೆ ಗೃಹಲಕ್ಷ್ಮಿಗೆ ಹಣ ಕೊಡೋದಿಲ್ಲ. ಒಂದು ಸಲ 4 ತಿಂಗಳು 5 ತಿಂಗಳು ಇದೆಲ್ಲ ಸೇರಿಸಿ ಕೊಡ್ತಾರೆ. ಈ ಸಂಬಳಗಳು ಪಾಪ 10 ದಿವಸ 15 ದಿವಸ 1 ತಿಂಗಳಾದರೂ ಕೂಡ ಸಂಬಳಗಳು ಸರಿಯಾಗಿ ಕೊಡ್ತಾಯಿಲ್ಲ. ಒಂದು ಸರಿಯಾದಂಥ ಆಸ್ಪತ್ರೆಗಳಲ್ಲಿ ಅಗತ್ಯವಾಗಿ ಬೇಕಾಗಿರುವಂಥ ಮಾತ್ರೆಗಳಿಲ್ಲ, ಔಷಧಿ ಇಲ್ಲ, ವೈದ್ಯರಿಲ್ಲ. ಶಿಕ್ಷಣ ಕ್ಷೇತ್ರಗಳಲ್ಲಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಹೇಳಬೇಕು ಅಂದರೆ ಹೊಸ ನೀತಿ, ಹೊಸ ರಾಜ್ಯದಲ್ಲಿ. ಬೆಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಕೊಡ ಮಾಡುವ ಫ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಿನ್ನೆ ನಡೆದಿದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್, ಸ್ಪೀಕರ್ UT ಖಾದರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಮಧು ಬಂಗಾರಪ್ಪ, ರಹೀಂ ಖಾನ್, ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಪ್ರಶಸ್ತಿ ವಿತರಣೆ ಬಳಿಕ ಮಾತನಾಡಿದ DCM, ಬೆಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಕರ್ತರಿಗೆ ತರಬೇತಿ ನೀಡೋಕೆ ಕಾಲೇಜು ಆರಂಭಿಸಿ ಹಿರಿಯ ಪತ್ರಕರ್ತರ ಅನುಭವ ಬಳಸಿಕೊಂಡು ಅವರಲ್ಲಿ ನೈತಿಕ ಮೌಲ್ಯ ಬೆಳೆಸಿ ಅಂತ ಹೇಳಿದ್ದಾರೆ. ಕೂಡ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ತುಂಬ ಹೃದಯದ ಶುಭವನ್ನು ಹಾರೈಸ್ತೇನೆ. ನೀವೆಲ್ಲ ಇಷ್ಟು ಶ್ರಮಪಟ್ಟು ಇವತ್ತು ಅಭಿನಂದನೆ ನಿಮಗೆಲ್ಲ ಮಾಡಿರ್ಬೇಕಾರೆ, ಸನ್ಮಾನ ಮಾಡಿರ್ಬೇಕಾರೆ, ಈ ಹಾರ ಇದೆಯಲ್ಲ ಭಾಳ ಭಾರ. ಇದು ನೀವೊಂದು ಟ್ರೈನಿಂಗ್ ಸ್ಕೂಲ್ ಮಾಡಬೇಕು. ಪ್ರೆಸ್ ಕ್ಲಬ್ ಅವರು ಸತ್ಯ ನುಡಿಬೇಕು, ಮಿಸ್ಗೈಡ್ ಆಗಬಾರ್ದು. ನನಗೆ ಬೇಕಾದಷ್ಟು ಇಂಥ ಸಂದರ್ಭದಲ್ಲಿ ಅನುಭವ ಆಗಿದೆ. ಅಂತ ಯಾರು ಮಿಸ್ಗೈಡ್ ಮಾಡಿ ಸಮಾಜನ ಒಡೆಯಲಿಕ್ಕೆ, ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವ್ರಿಗೆ ನೀವು ಅವ್ರಿಗೆ ಪಾಠ ಕಲಿಸೋಂಥ. ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಶಾಸಕ ವೀರೇಂದ್ರ ಪಪ್ಪಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಶಾಸಕ ವೀರೇಂದ್ರ ಪಪ್ಪಿಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಮಂಜೂರು ನೀಡಿ ಆದೇಶಿಸಲಾಗಿದೆ. ಇಬ್ಬರು ಶ್ಯೂರಿಟಿ ಹಾಗೂ 10 ಲಕ್ಷ ಬಾಂಡ್ ಪ್ರಕರಣ ಮುಗಿಯುವವರೆಗೂ ದೇಶ ಬಿಟ್ಟು ಹೋಗುವಂತಿಲ್ಲ. ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕು. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಹಾಗಿಲ್ಲ ಅಂತ ಕೋರ್ಟ್ ಷರತ್ತನ್ನು ವಿಧಿಸಿದೆ. ನಿನ್ನೆಯೇ ವೀರೇಂದ್ರ ಪಪ್ಪಿ ರಿಲೀಸ್ ಆಗಿದ್ದು, ಜೈಲಿನ ಮುಂದೆ ಅಭಿಮಾನಿಗಳು ಹೂವಿನ ಹಾರ ಹಾಕಿ ವೆಲ್ಕಮ್ ಮಾಡಿದ್ದಾರೆ. ಶಿಕ್ಷಕರು ಹಾಗೂ ಪದವೀಧರರ 4 ಕ್ಷೇತ್ರಗಳ ಚುನಾವಣೆಗೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಮೋಹನ್ ಲಿಂಬಿಕಾಯಿ ಅಭ್ಯರ್ಥಿಯಾಗಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಶಶಿಹುಲಿ ಕುಂಟೆಮಠ್, ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಶರಣಪ್ಪ ಮಟ್ಟೂರ್, ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಪುಟ್ಟಣ್ಣ ಹೆಸರು ಪ್ರಕಟ ಮಾಡಲಾಗಿದೆ. ನಟ ಸುದೀಪ ಪೈರಸಿ ಬಗ್ಗೆ ಆಕ್ರೋಶ ಹೊರಹಾಕಿದ್ರು. ಈಗ ಪೈರಸಿ ವಿರುದ್ಧ ನವರಸ ನಾಯಕ ಜಗ್ಗೇಶ್ ಕೂಡ ಸಿಡಿದೆದ್ದಿದ್ದಾರೆ. ನಮ್ಮಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅಪಘಾತ ಮಾಡಿದ್ರೆ ಕಾನೂನಲ್ಲಿ ಶಿಕ್ಷೆ ಇದೆ. ಸಿನಿಮಾ ಪೈರಸಿ ಮಾಡೋದು ಕೊಲೆಗೆ ಸಮಾನ. ಅದು ನಿರ್ಮಾಪಕನ ಕೊಂದಂತೆ. ನಂದಿನಿ ಲೇಔಟ್ ಪೊಲೀಸರು ಬಂಧಿಸಿರೋ ಆರೋಪಿ 100ಕ್ಕೂ ಹೆಚ್ಚು ಚಿತ್ರಗಳ ಪೈರಸಿ ಮಾಡಿದ್ದಾನೆ. ಅರೆಸ್ಟ್ ಮಾಡಿದವನ ಅಕೌಂಟ್ನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹಣ ಇದೆ ಅಂತ ಕಿಡಿಕಾರಿದರು. BDS ಸರ್ವೆ ಸೂಪರ್ವೈಸರ್ ವೆಂಕಟೇಶ್ಗೆ ಸೇರಿದ 5 ಕಡೆ ಲೋಕಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವೆಂಕಟೇಶ್ ಮನೆ, ಕಚೇರಿ ಹಾಗೂ ಸಂಬಂಧಿಕರ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗಿದೆ. ದಾಳಿ ವೇಳೆ 90,77,000 ಸ್ಥಿರಾಸ್ತಿ, 62,82,000 ಚರಾಸ್ತಿ ಪತ್ತೆಯಾಗಿದೆ. ಇನ್ನು ಈ ಸಂಬಂಧ ತನಿಖೆ ಮುಂದುವರೆದಿದೆ.
ದಕ್ಷಿಣ ಕನ್ನಡ ಜಿಲ್ಲಾ ಕಾರಾಗೃಹದಲ್ಲಿ ಸೋಮವಾರ ತಡರಾತ್ರಿ ದಿಢೀರ್ ತಪಾಸಣೆ ಮಾಡಲಾಯಿತು. ತಪಾಸಣೆ ವೇಳೆ 2 ಮೊಬೈಲ್ಗಳು, 1 ಸಿಮ್ ಕಾರ್ಡ್ ಮತ್ತು 1 ಕೇಬಲ್ ರಹಿತ ಮೊಬೈಲ್ ಚಾರ್ಜರ್ ಪತ್ತೆಯಾಗಿದೆ. ಜೈಲು ಅಧೀಕ್ಷಕರ ನೇತೃತ್ವದಲ್ಲಿ ಕಾರಾಗೃಹದ ಅಧಿಕಾರಿ ಹಾಗೂ ಸಿಬ್ಬಂದಿ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಅಂತ ಜಿಲ್ಲಾ ಕಾರಾಗೃಹ ಅಧೀಕ್ಷಕ ಶರಣ ಬಸಪ್ಪ ಮಾಹಿತಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಿ ಹುಸಿ ಬಾಂಬ್ ಪ್ರಕರಣಗಳು ಹೆಚ್ಚಾಗಿವೆ. ಕೋಲಾರದ ಜಿಲ್ಲಾಧಿಕಾರಿ ಕಚೇರಿಗೆ ಮತ್ತೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಅನಾಮಧೇಯ ಮೇಲ್ ಮೂಲಕ ಬೆದರಿಕೆ ಹಾಕಿದ್ದು ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳ ಪರಿಶೀಲನೆ ನಡೆಸಿದ. ಬೆಂಗಳೂರಲ್ಲಿ ಒಬ್ಬ ವಿಕೃತಕಾಮಿ ಗಂಡನ ವಿರುದ್ಧ ಪತ್ನಿ ದೂರನ್ನ ಕೊಟ್ಟಿದ್ದಾಳೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಎಚ್ಆರ್ ಆಗಿ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ ಸಹೋದ್ಯೋಗಿಯೊಬ್ಬರನ್ನ ಮದುವೆಯಾಗಿದ್ರು. ಮನೆಯವರನ್ನ ಒಪ್ಪಿಸಿ ಸೆಪ್ಟೆಂಬರ್ನಲ್ಲಿ ಮದುವೆಯಾಗಿದ್ರು. ಮದುವೆ ನಂತರ ಮಂಜುನಾಥ್ ಹುಚ್ಚಾಟವನ್ನ ಮೆರಿತಾ ಇದ್ದಾನಂತೆ. ಫೋನ್ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯವನ್ನ ಮಾಡ್ತಾನಂತೆ. ಮನೆಯಲ್ಲಿ ಅತ್ತೆ ಮಾವನ ಮುಂದೆನೆ ಬೆತ್ತಲೆಯಾಗಿ ಓಡಾಡ್ತಾನಂತೆ. ಮಂಜುನಾಥ್ ನಡವಳಿಕೆಯಿಂದ ಅಕ್ಕಪಕ್ಕದವರಿಗೆ ಮುಜುಗರ ಉಂಟಾಗಿದೆ. ಇದರಿಂದ ಬೇಸತ್ತ ಮಂಜುನಾಥ್ ಪತ್ನಿ ಕೇಂದ್ರ ವಿಭಾಗದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಕು ಇಲ್ಲ ಮಾಡಿದ್ದಕ್ಕೆ ನಾವು ಹೇಳಿದ್ವಿ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದ್ದಾನೆ. ಎಂತನೂ ನೋಡಿಲ್ಲ. ಅಸಹ್ಯವಾಗಿ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದ. ನೀನು ಅದೇ ತರನೇ ಮಾಡ್ಬೇಕು, ನಂಗೆ ಹಂಗೆ ಇರಬೇಕು, ನಾನು ಆ ತರ ಮಾಡ್ಲಿಲ್ಲಾನೆ ನೀನ್ ಯಾವ ತರ ಲೆವೆಲ್ ಬೇಕಿದ್ ಹೋಗ್ತೀನಿ ಅಂತ ಹೇಳಿ ದೊಡ್ಡದ್ ಮಾಡ್ತಾ. ನಾನು ಅವ್ರಿಗೆ FIR ಅಲ್ಲಿ ಅದನ್ನೇ ಮೆನ್ಷನ್ ಮಾಡಿದೀನಿ. ನೋಡಿ ಸರ್, ಅವ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾವನೆ, ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ, ಕೇಸ್ ಹಾಕಿರೋದಕ್ಕೆ ಕೇಸ್ ನೀನು ವಾಪಸ್ ತಗೊಂಡ್ರೆ ನೀವು ತಗೋಬೇಕು, 5 ಲಕ್ಷ ನೀನ್ ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಅದೇ ನಾವ್ ಯಾವತ್ತು ಅಂತ ಏನು ಹೇಸಿಗೆ ಕೆಲ್ಸಕ್ಕೆ ನಾವು ಕೈ ಹಾಕೂ ಇಲ್ಲ. ಯಾಕೆ ನಾನು ದುಡಿತಿದ್ದೀನಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಗಂಡನ ವಿರುದ್ಧ ಕಿರುಕುಳ ಆರೋಪಿಸಿ ಪತ್ನಿ ಧರಣಿ ನಡೆಸಿದ್ದಾರೆ. ಬಾಗಡಿಯಲ್ಲಿನ ಗಂಡನ ಸ್ಕೂಲ್ ಮುಂದೆ ಪತ್ನಿ ಪ್ರೀತಿ ಹಾಗೂ ಕುಟುಂಬಸ್ಥರು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದಾರೆ. 1 ವರ್ಷದ ಹಿಂದೆ ರೂಪೇಶ್ ಹಾಗೂ ಪ್ರೀತಿ ನಡುವೆ ಮದುವೆ ಆಗಿತ್ತು. ವಿವಾಹವಾದ 1 ವಾರದಿಂದಲೇ ರೂಪೇಶ್ ಕಿರುಕುಳ ಶುರು ಮಾಡಿದ್ದಾನೆ. ಇದರಿಂದ ಕೆಲ ದಿನಗಳಿಂದ ಗಂಡನಿಂದ ಪತ್ನಿ ದೂರ ಇದ್ರು. ಇದೀಗ ಪ್ರೀತಿಯನ್ನ ಮನೆಗೆ ಸೇರಿಸ್ತಾ ಇಲ್ವಂತೆ. ಹೀಗಾಗಿ ನ್ಯಾಯಕ್ಕಾಗಿ ಮಾಗಡಿಯ ಗಂಡನ ಸ್ಕೂಲ್ ಮುಂದೆ ಹೋರಾಟ ನಡೆಸಿದ್ದಾರೆ. ಮದ್ವೆ ಮಾಡ್ಕೊಂಡಾಗಿಂದ ಟಾರ್ಚರು ಸರ್. ಒಂದೇ ಸಮ ಡೌರಿ ಬೇಕಂತೆ, ಆ ಒಡವೆ ತಗೊಂಬ, ಇದ್ ಮಾಡಿಸ್ಕೊಂಬ, ಆಮೇಲೆ ಏನು ನಿಮ್ಮ ಅಪ್ಪ ಅಮ್ಮಂಗೆ ಒಬ್ಳೆ ಮಗಳು, ನೀನು ಆಸ್ತಿ ಎಲ್ಲ ನಮ್ಮ ಹೆಸ್ರಿಗೆ ಬರ್ಕೊಟ್ಬಿಡು. 1 ತಿಂಗಳು ಹಿಂದೆ ಎಲ್ಲ ಮನೆಯವರು ಅತ್ತೆ, ನಾದ್ನಿ, ಮೈದ್ನ ಎಲ್ಲ 5 ಜನ ಸೇರ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿ ರಾತ್ರಿ ಸರ್ 10 ಗಂಟೆ ರಾತ್ರಿಲಿ ಮನೆಯಿಂದ ಆಚೆ ಹಾಕಿದ್ರು. ಆಗ್ಲೇ 6 ತಿಂಗಳಿಂದ ಹೇಳ್ತಾ ಇದ್ದಾರೆ ನೀನ್ ಮನೆ ಬಿಟ್ಟು ಹೋಗು, ನಮಗ್ ಬೇಡ. ನಮ್ಮ ಮಾವ ಹೇಳ್ತಾರೆ ನಾನು 3 ಮದುವೆ ಮಾಡ್ತೀನಿ, 10 ಮದುವೆ ಮಾಡ್ತೀನಿ ನನ್ನ ಮಗಂಗೆ ಅಂತ. ಇವ್ರು 5 ಜನ ಅಲ್ಲ ಅಂತ. ಚಿತ್ರದುರ್ಗ ಅಪಘಾತ ಬೆನ್ನಲ್ಲೇ ಸಾರಿಗೆ ಅಧಿಕಾರಿಗಳು ಇನ್ನಷ್ಟು ಅಲರ್ಟ್ ಆಗಿದ್ದಾರೆ. ಸೆಂಟ್ರಲ್ RTO ಅಧಿಕಾರಿಗಳು ಟಾಪ್ ಲಗೇಜ್ ಮತ್ತು ಕಾನೂನು ಬಾಹಿರವಾಗಿ ಲಗೇಜ್ ಕ್ಯಾರಿ ಮಾಡ್ತಾ ಇದ್ದ ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ರಿಜಿಸ್ಟ್ರೇಷನ್ ಹೊಂದಿರುವಂತಹ 3 ಬಸ್ಗಳನ್ನು ಸೀಸ್ ಮಾಡಿದ್ದಾರೆ. ರಾತ್ರಿ ಬಸ್ ಕಾರ್ಯಾಚರಣೆ ಮಾಡಿದ್ದೀವಿ. ಆ ಬಸ್ ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ನಾವು ಟಾಪ್ ಲಗೇಜ್ ಮತ್ತು ಪ್ಯಾಸೆಂಜರ್ ಹೊರತುಪಡಿಸಿ ಲಗೇಜ್ ಏನು ಕ್ಯಾರಿ ಮಾಡ್ತಾ ಇರ್ತಾರೆ ಅದರ ವಿರುದ್ಧ ನಾವು ಕಾರ್ಯಾಚರಣೆ ಮಾಡಿ 3 ವಾಹನಗಳನ್ನು ನಾವು ಜಪ್ತು ಮಾಡಿದ್ದೀವಿ. ನಾವು ಕಳೆದ ರಾತ್ರಿ ಬಸ್ ಕಾರ್ಯಾಚರಣೆ ಮಾಡಿದ್ದೀವಿ.